ಎಸ್ ಗೈಸ್, ಭೂವಿಜ್ಞಾನ ನೊಬೆಲ್ ಪ್ರಶಸ್ತಿಯನ್ನು ಇತ್ತೀಚೆಗೆ ತಗೊಂಡಂಥವ್ರು ಯಾರಪ್ಪ ಅಂತಂದರೆ ಭಾರತೀಯ ವಿಜ್ಞಾನಿ ವೀರಭದ್ರನ್. ಯಾರು? ಭಾರತೀಯ ವಿಜ್ಞಾನಿ ವೀರಭದ್ರನ್. ಗ್ರಾಮಿ ಪ್ರಶಸ್ತಿಯನ್ನು ಇತ್ತೀಚೆಗೆ ತಗೊಂಡವರು ಯಾರು ಅಂತಂದರೆ ದಲೈ ಲಾಮಾ. ಯಾವ ಲಾಮಾ? ದಲೈ ಲಾಮಾ. ಧ್ಯಾನದ ಕುರಿತು ಪ್ರವಚನವನ್ನು ಮಾಡಿದಂತಹ ಆಲ್ಬಮ್ಮಿಗೆ ಏನು ಮಾಡಿದ್ದಾರೆ ಅಂತಂದರೆ ಗ್ರಾಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಜಾಗತಿಕ ಶಿಕ್ಷಕರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಭಾರತದ ರೂಬಲ್ ನಾಗಿ ಅವರಿಗೆ. ಯಾವ ನಾಗಿ? ಭಾರತದ ರೂಬಲ್ ನಾಗಿ. ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷರಾಗಿ ಯಾರು ನೇಮಕ ಅಂತಂದರೆ ಬೆಲ್ಸಿ ರೋಡ್ರಿಗಸ್ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ವೆನಿಜುವೆಲಾ ಆಪರೇಷನ್ ಯಾವುದತ್ತಂದರೆ ಅದು ಆಪರೇಷನ್ ಅಮಿತ್ಸಾದ. ಎಸ್, ಇತ್ತೀಚೆಗೆ ಅಮಿತ್ಸಾದ ನೆನಪಿಟ್ಟುಕೊಳ್ರಿ, ಆಪರೇಷನ್ ಆಗಿದೆ. ಹಂಗಿದ್ರೆ ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಯಾರು ನೆನಪಿಟ್ಕೋಬೇಕು, ವೆನಿಜುವೆಲಾ ಹೊತ್ಕೊಂಡಂಥ ಅಧ್ಯಕ್ಷರು ಯಾರು ನೆನಪಿಟ್ಕೊಬೇಕು, ಎಲ್ಲ ನೆನಪಿಟ್ಕೋಬೇಕ್ರೆ. ಮಣಿಪುರದ ಮುಖ್ಯಮಂತ್ರಿಯಾಗಿ ಯಾರು ನೇಮಕ ಅಂತಂದರೆ ಖೇಮಚಂದ್ ಸಿಂಗ್. ಯಾವ ಚಂದ? ಖೇಮಚಂದ್ ಸಿಂಗ್. UP ಗೌರವ ಸಮ್ಮಾನ ಮತ್ತು ಅಶೋಕ ಚಕ್ರ ಪ್ರಶಸ್ತಿ ಶುಭಾಂಶು ಶುಕ್ಲಾ. ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಸುನೇತ್ರಾ ಪವಾರ್ ನೇಮಕ. ಯಾವ ಪವಾರ? ಸುನೇತ್ರಾ ಪವಾರ್. 17ನೇ ಆವೃತ್ತಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2026ರಲ್ಲಿ ನಡೀತು. ಎಲ್ಲಿ ನಡೀತು ಅಂದ್ರೆ ಬೆಂಗಳೂರದಾಗ ನಡೀತು. ಚಿತ್ರ ಭಾರತೀಯ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲಿ ಮೊದಲ ಅತ್ಯುನ್ನತ ಪ್ರಶಸ್ತಿ ಸಬರ್ಬೋಂಡ. ಯಾವ ಬೋಂಡ? ಸಬರ್ಬೋಂಡ. ಯಾವ ಭಾಷೆ ಅಂದ್ರೆ ಮರಾಠಿ ಭಾಷೆ. ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲಿ ಮೊದಲ ಸಿನಿಮಾ ಯಾವುದಂದರೆ ವನ್ಯ. ಇದರ ನಿರ್ದೇಶಕ ಯಾರಪ್ಪ ಅಂದರೆ ದೇವೇಂದ್ರ ಬಡಿಗರ್ ಅಂತೇಳಿ. ಏಷ್ಯನ್ ಸಿನಿಮಾ ಸ್ಪರ್ಧಾ ವಿಭಾಗ ಮೊಟ್ಟ ಮೊದಲ ಅತ್ಯುತ್ತಮ ಚಲನಚಿತ್ರ ಸಿನಿಮಾ ಯಾವುದಪ್ಪ ಅಂದರೆ ಲಾಸ್ಟ್ ಲ್ಯಾಂಡ್ ಅಂತೇಳಿ. ಏಷ್ಯನ್ ಸಿನಿಮಾ ಇದು ಜಪಾನ್ದು. ಏಷ್ಯನ್ ವಿಭಾಗ ಜಪಾನ್ದು ಚಿತ್ರ ಯಾವುದು? ಲಾಸ್ಟ್ ಲ್ಯಾಂಡ್. ಹಾಗಿದ್ರೆ ಜೀವಮಾನ ಸಾಧನ ಪ್ರಶಸ್ತಿಯನ್ನು ಸಂಗೀತ ನಿರ್ದೇಶಕ ತಗೊಂಡಾರೆ ಯಾರು ಅಂತಂದರೆ ಹಂಸಲೇಖ. ಯಾವ ಲೇಖ? ಹಂಸಲೇಖ ಅವರು. ನೆಕ್ಸ್ಟ್, ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮಾರ್ಚ್ ಭಾರತಕ್ಕೆ ಭೇಟಿ ನೀಡಿ 19 ಮಹತ್ವದ ಒಪ್ಪಂದಗಳನ್ನು ಸಹಿ ಹಾಕಿದ್ದಾರೆ. ಜರ್ಮನಿ ಚಾನ್ಸಲರ್ ಯಾರು ಅಂತಂದರೆ ಫ್ರೆಡ್ರಿಕ್ ಮಾರ್ಚ್. ಏಪ್ರಿಲ್ ಮಾರ್ಚ್ ಅಲ್ಲ, ಫ್ರೆಡ್ರಿಕ್ ಮಾರ್ಚ್. ಅಹಮದಾಬಾದ್ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಮಾಡಿದ್ದಾರೆ 2026ರಲ್ಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಎನಿ ಟೈಮ್ ಗಾಳಿಪಟ ಉತ್ಸವ ಅಂದರೆ ಅಹಮದಾಬಾದೇ ಆಗಿರ್ತದೆ. ಗೂಬೆ ಉತ್ಸವ ಅಂತಂದರೆ ಮಹಾರಾಷ್ಟ್ರ ಆಗಿರ್ತದೆ, ಗೊತ್ತಾ? ಅದೇ ಹಾರ್ನ್ಬಿಲ್ ಉತ್ಸವ ಅಂತಂದರೆ ನಾಗಾಲ್ಯಾಂಡ್ ಆಗಿರ್ತದೆ. ಕರ್ನಾಟಕದಾಗ ಎಲ್ಲಿ ಮಾಡ್ತಾರೆ ಅಂದರೆ ಉತ್ತರ ಕನ್ನಡದಾಗ ಮಾಡ್ತಾರೆ. ಎಲ್ಲ ಇಂಥ ಕೆಲವೊಂದಿಷ್ಟು ನೆನಪಿಟ್ಕೊಳ್ರಿ. ಅದೇ ಕಪ್ಪೆ ಉತ್ಸವ ಬೇರೆ ಐತಿ. ಕಪ್ಪೆ ಉತ್ಸವ ಶಿವಮೊಗ್ಗದಾಗ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ಕರ್ನಾಟಕ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶ ಅಂತೇಳಿ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಹುಲಿ ಶೃಂಗಸಭೆ ಎಲ್ಲಿ ನಡೀತು ಅಂತಂದರೆ ಹುಲಿದು ಕರ್ನಾಟಕ ಬಂಡೀಪುರ ಮತ್ತು ನಾಗರಹೊಳೆ ಎರಡು ಕಡೆ ನಡೀತದೆ. ಬಂಡೀಪುರ ನಾಗರಹೊಳೆ. ಎಸ್, ಸೋಮನಾಥ ಸ್ವಾಭಿಮಾನ ಪರ್ವ ಸೋಮನಾಥ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡೋದಷ್ಟೇ ಅಲ್ಲ, ಅಲ್ಲಿ ಸ್ವಲ್ಪ ಜಾಗತಿಕ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಭೇಟಿ ನೀಡಿ ಸ್ವಲ್ಪ ಅದನ್ನ ಇಂಪ್ರೂವ್ಮೆಂಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಜಾಗತಿಕ ಕೃಷಿ ಸಮ್ಮೇಳನ ಬೆಂಗಳೂರು ಧ್ಯೇಯವಾಕ್ಯ ಉತ್ಪಾದನಾ ಉತ್ತರ ಕೃಷಿ ರೈತರ ಸಬಲೀಕರಣ ಅಂತೇಳಿ ಮಾಡಿದ್ದಾರೆ. ವಿದರ್ಭ ತಂಡಕ್ಕೆ ವಿಜಯ. ನೋಡಿ, ವಿದರ್ಭ ತಂಡ ಅಂತ ಬರುತ್ತೆ, ಅದಕ್ಕೆ ವಿಜಯ್ ಹರಾರೆ ಟ್ರೋಫಿಯನ್ನು ಕೊಟ್ಟಿದ್ದಾರೆ. ವಿಜಯ್ ಹರಾರೆ ಯಾವ ತಂಡ ಕೊಟ್ಟಾರೆ? ವಿದರ್ಭ. ನೋಡಿ, ವಿದರ್ಭ ವಿಜಯ. ದೇಶದ ಮೊದಲ AI ಸರ್ಕಾರಿ ಕ್ಲಿನಿಕ್ ಸ್ಥಾಪನೆಯಾಗಿದ್ದಾರೆ. ಅದು ಎಲ್ಲಿ ಅಂತಂದರೆ ಗ್ರೇಟರ್ ನೋಯ್ಡಾ. ಎಲ್ಲಿ ಬರ್ತದಪ್ಪ ಅಂತಂದರೆ ಉತ್ತರ ಪ್ರದೇಶ್. ಎಸ್, ಗ್ರೇಟರ್ ನೋಯ್ಡಾದ ಜಿಮ್ಸ್ನಲ್ಲಿ ಬರುತ್ತೆ. ಹಿಂದಿಯೇತರ ಭಾಷಾ ಬರಹಗಾರರಿಗೆ ರಾಜ್ಯ ಪ್ರಶಸ್ತಿ ತಮಿಳುನಾಡು ಸರ್ಕಾರ ಕೊಟ್ಟಿದ್ದಾರೆ. 16ನೇ ರಾಷ್ಟ್ರೀಯ ಮತದಾರ ದಿನ ಆಚರಣೆ ಮಾಡಿದ್ದಾರೆ 2026 ಜನವರಿ 25. ಧ್ಯೇಯವಾಕ್ಯ ಏನಂತಂದರೆ ನನ್ನ ಭಾರತ ನನ್ನ ಮತ. 16ನೇ
ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಕೌಂಡಿನ್ಯ ಬರ್ತದೆ. ಭಾರತದ ಪುರಾತತ್ವ ತಂತ್ರಜ್ಞಾನ ಬಳಸಿದಂತಹ ಸಿದ್ಧಪಡಿಸಿದಂತಹ ಒಂದು INS ಕೌಂಡಿನ್ಯ ಅಂತ ಬರುತ್ತೆ. ಓಕೆ, INS ಕೌಂಡಿನ್ಯ ಇದು ಮೊಟ್ಟ ಮೊದಲ ಬಾರಿಗೆ ಪ್ರಯಾಣ ಮಾಡ್ತದೆ ಪೋರ್ಬಂದರ್ನಿಂದ ಒಮನ್ನ ಮಸ್ಕಾತ್ನಲ್ಲಿ. ಇದು ಭಾರತದಲ್ಲಿ ಪುರಾತನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕಿಶಿಂದ ರೆಡಿ ಮಾಡ್ಯಾರ. ಬಳಸ್ಕೊಂಡು ನಮ್ಮ ಗುಜರಾತ್ನ ಪೋರ್ಬಂದರ್ ಐತಲ್ಲ, ಆ ಪೋರ್ಬಂದರಿಂದ ಓಮನ್ ಕಂಟ್ರಿ ಬರ್ತದಲ್ಲ, ಓಮನ್ ಕಂಟ್ರಿ ಅಲ್ಲಿ ತನಕ 1400 ಕಿಲೋಮೀಟ್ರ್ ಹೊಡೈತೆ ನೋಡ್ರಿ. ಇದು 1400 ಕಿಲೋಮೀಟ್ರ್ ಆರಾಮ್ಸೆ ಟ್ರಾವೆಲ್ ಮಾಡೈತಿ. ಕೌಂಡಿನ್ಯ ಅಂತ ನೆನ್ಪಿಟ್ಕೊಳ್ಳಿ. ಎಸ್ ಸರ್. ಪದ್ಮವಿಭೂಷಣ ಪ್ರಶಸ್ತಿ ತೊಗೊಂಡವ್ರು ಯಾರು, ಪದ್ಮ ಪ್ರಶಸ್ತಿಗಳನ್ನ ತೊಗೊಂಡವ್ರು ಯಾರು ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ. ಮೊನ್ನೆ ನಾನು ನಿಮ್ಗೆ ಹೇಳಿದ್ದೀನಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಪದ್ಮ ಪ್ರಶಸ್ತಿಗಳು ಎಷ್ಟು ಅವೆಲ್ಲ ಹೇಳ್ತಾ ಬರ್ತೀನಿ, ಇವಾಗ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಪದ್ಮ ಪ್ರಶಸ್ತಿಗಳನ್ನ 2026ರಲ್ಲಿ ಒಟ್ಟು ಎಷ್ಟು ಪ್ರಶಸ್ತಿಗಳನ್ನ ಕೊಟ್ಟವ್ರೆ? 131 ಕೊಟ್ಟವ್ರೆ. ಪದ್ಮ ಪ್ರಶಸ್ತಿಗಳನ್ನ 131. ಅದರಲ್ಲಿ ಪದ್ಮವಿಭೂಷಣ ಎಷ್ಟು? 5. ಅದರಲ್ಲಿ ಪದ್ಮಭೂಷಣ ಎಷ್ಟು? 13. ಪದ್ಮಶ್ರೀ ಎಷ್ಟಪ್ಪ ಅಂತಂದರೆ ಉಳಿದಿದ್ದು 113. ನೋಡಿ, ಪದ್ಮವಿಭೂಷಣ 5, ಪದ್ಮಭೂಷಣ ಎಷ್ಟು? 13. ನೆಕ್ಸ್ಟ್ ಪದ್ಮಶ್ರೀ 113. ಇನ್ನು ಅದ್ರಾಗ ಮಹಿಳೆಯರು ಎಷ್ಟಪ್ಪ ಅಂದರೆ 19. ಕರ್ನಾಟಕದ ಮಂದಿ ಎಷ್ಟಪ್ಪ ಅಂತಂದರೆ 8 ಮಂದಿ. ಮರಣೋತ್ತರ ಎಷ್ಟಪ್ಪ ಅಂದರೆ 16 ಜನ. ನೆನ್ಪಿಡೋಕ್ಕೆ ಸಾಧ್ಯವಾಗಬೇಕಾ? ನೋಡಿ, ಆರಾಮಾಗಿ ನೆನ್ಪಿಟ್ಕೋಬೋದು, ಏನು ತೊಂದರೆ ಇಲ್ಲ. ಅಷ್ಟು ಇಷ್ಟು ನೆನ್ಪಿಟ್ಕೊಳ್ಳಿ. 2026ರಲ್ಲಿ ಪದ್ಮ ಪ್ರಶಸ್ತಿಗಳನ್ನ ಎಷ್ಟು ಜನ ತೊಗೊಂಡ್ರೆ ಅಂತಂದರೆ 131 ಜನ ತೊಗೊಂಡವ್ರೆ. ಅದರಲ್ಲಿ ಪದ್ಮವಿಭೂಷಣ ಎಷ್ಟಂದರೆ 5 ಜನ. ಪದ್ಮಭೂಷಣ ಅಂತಂದರೆ ಎಷ್ಟಪ್ಪ ಅಂತಂದರೆ ಎಷ್ಟು 13 ಜನ. ಮತ್ತು ಪದ್ಮಶ್ರೀ ಅಂತಂದರೆ ಎಷ್ಟು? 113 ಜನ. ಮಹಿಳೆಯರು ಎಷ್ಟಪ್ಪ ಅಂತಂದರೆ 19 ಜನ. ಕರ್ನಾಟಕದ ಮಂದಿ ಎಷ್ಟಪ್ಪ ಅಂದರೆ 8 ಜನ. ಇನ್ನು ನೆಕ್ಸ್ಟ್ ಉಳಿದವ್ರು ಯಾರಪ್ಪ ಅಂದರೆ ಮರಣೋತ್ತರವಾಗಿ 16 ಜನ ಉಳಿತಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನು ಪದ್ಮವಿಭೂಷಣ ಪುರಸ್ಕೃತರು ವಿಭೂಷಣದಾಗ ಒಂದು 5 ಜನ ಬರ್ತಾರಲ್ಲ, ಆ 5 ಜನದಾಗ ಒಂದು ಸ್ವಲ್ಪ ಮಂದಿಗಳನ್ನ 5 ನೆನ್ಪಿಟ್ಕೋಬೇಕಾಗ್ತದೆ. ಯಾಕಂದರೆ ಪದ್ಮವಿಭೂಷಣ ದೊಡ್ಡದಲ್ಲ. ನೋಡಿ, ನ್ಯಾಯಾಧೀಶ KT ಥಾಮಸ್ ಅವರು ನಿಧನ ಹೊಂದಿದ್ದಾರೆ. ಇದು ಯಾವ ಪ್ರಶಸ್ತಿ ತಗೊಂಡ್ರು ಅಂದರೆ ಪದ್ಮವಿಭೂಷಣ. KT ಥಾಮಸ್ ಆದಮೇಲೆ ಪಿಟೀಲು ವಾದಕ. ಇದು KT ಥಾಮಸ್ ಆದಮೇಲೆ ಪಿಟೀಲು ವಾದಕಿ N ರಾಜಮ್ ಅಂತೇಳಿ ಅವರು ಕೂಡ ತೊಗೊಂಡವ್ರೆ. ಇನ್ನು ಮಲಯಾಳಂ ಪತ್ರಕರ್ತ P ನಾರಾಯಣ್ ಅಂತೇಳಿ ತೊಗೊಂಡಾರೆ. ಮಲಯಾಳಂ ಪತ್ರಕರ್ತ P ನಾರಾಯಣ್ ಅವರು ಕೂಡ ತೊಗೊಂಡಾರೆ. ನೆಕ್ಸ್ಟ್ ಪದ್ಮವಿಭೂಷಣ ಪ್ರಶಸ್ತಿ ಮರಣೋತ್ತರವಾಗಿ ತೊಗೊಂಡವ್ರು ಯಾರಪ್ಪ ಅಂತಂದರೆ ಅಚ್ಯುತಾನಂದನ್ ಅಂತ ಬರ್ತಾನೆ. ಅಚ್ಯುತಾನಂದನ್ ಕೇರಳದ ಮಾಜಿ ಸಿ ಎಮ್ ಅಚ್ಯುತಾನಂದನ್ ತೊಗೊಂಡಾನೆ. ಇನ್ನು ನೆಕ್ಸ್ಟ್ ಧರ್ಮೇಂದರ್ ಅಂತ ಬರ್ತಾರೆ, ಬಾಲಿವುಡ್ ನಟ ಧರ್ಮೇಂದರ್. ಈ ಧರ್ಮೇಂದರ್ ಅವರು ಕೂಡ ಪದ್ಮ ವಿಭೂಷಣ ಮರಣೋತ್ತರವಾಗಿ ಕೊಟ್ಟಾರೆ. ಮರಣೋತ್ತರ ಸಿಂಪಲ್, ಪುರಸ್ಕೃತರಂದ ಯುದ್ಧ ತೊಗೊಂಡಿದ್ದು ಮರಣೋತ್ತರ ಅಂದಮೇಲೆ ಅವರು ಮರಣ ಹೊಂದಿದ ಮೇಲೆ ಅವರ ಹೆಸರಿನಲ್ಲಿ ಕೊಟ್ಟಿದ್ದು ಅವ್ರ ಫ್ಯಾಮಿಲಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಆರಂಭವಾಗಿದೆ. ಸೊ ಅದು ಭಾರತ್ ಟ್ಯಾಕ್ಸಿ ಅಂತೇಳಿ ಹೇಳಿದ್ದೀನಿ, ಭಾರತ್ ಟ್ಯಾಕ್ಸಿ. ಓಕೆ, ಇನ್ನು ಮೊಟ್ಟ ಮೊದಲ ಬಾರಿ ಭಾರತದ ಹೈಡ್ರೋಜನ್ ಟ್ಯಾಕ್ಸಿ ಎಲ್ಲಿ ಅಂತ ಹೇಳಿದ್ದೀನಿ ಮೊದಲೇ ನಿಮಗೆ, ಜನವರಿ ಮ್ಯಾಗ್ಝಿನಲ್ಲಿ ಹೇಳಿದ್ದೀನಿ. ಯಾವ್ದು ಹೇಳಿ? ವಾರಣಾಸಿ. ಹಾಗಿದ್ರೆ ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಆರಂಭವಾಗಿದೆ ಭಾರತ ಟ್ಯಾಕ್ಸಿ. ಹಿರಿಯ ನಾಗರಿಕರಿಗಾಗಿ ಬಜೆಟ್ ಮಂಡನೆ ಮಾಡಿದಂತಹ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಕೇರಳ ರಾಜ್ಯ ಆಗಿದೆ. ನೆಕ್ಸ್ಟ್ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ FTA ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತೀವಿ. ಅದು ಯಾವ್ಯಾವ ಮದರ್ ಆಫ್ ಆಲ್ ಡೀಲ್ಸ್ ಇತ್ತೀಚೆಗೆ ಯಾವ್ಯಾವುದ್ರ ಮಧ್ಯೆ ನಡೀತು ಅಂತ ಕೇಳ್ತಾರೆ. ಯುರೋಪಿಯನ್ ಒಕ್ಕೂಟ ಮತ್ತು ಇಂಡಿಯಾದ ಮಧ್ಯೆ ನಡೀತು. 16ನೇ ಹಣಕಾಸು ಆಯೋಗದ ಶಿಫಾರಸು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನಗರಿ ಅವರು ನೇಮಕ ಆಗಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತು. 26ರಿಂದ 31 ತನಕ ಗೊತ್ತು ನಿಮ್ಗೆ ಅದೆಲ್ಲ. ಸೊ ಆ ಮಾತಲ್ಲ, ಈಗ 16ನೇ ಹಣಕಾಸಿನ ಆಯೋಗದ ಶಿಫಾರಸು. ಕೇಂದ್ರ ತೆರಿಗೆಯಲ್ಲಿ ರಾಜ್ಯದ ಪಾಲು 41% ಇದೆ.
ನೋಡಿ 16 ಕೂಡ ಏನು ರೆಫರ್ ಮಾಡಿದೆ ಅಂತಂದರೆ 41 ಮಾಡಿದೆ. ಮೊದಲ 14 ಏನಿತ್ತಪ್ಪ ಅಂತಂದರೆ 14 ಯಾರಿದಂತೆ ಕಮೆಂಟ್ ಮಾಡಿ. 14 42 ಇತ್ತು ಪರ್ಸೆಂಟ್, 42. 15 ಏನಾಯಿತು 1% ಇಳಿಸಿ 41 ಮಾಡಿದರು. ಈಗ ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗ್ತದೆ 41%. ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿದಂಥ ಪಾಲು 4.13%, ಅಂದರೆ 63,049 ಕೋಟಿ ರೂಪಾಯಿ. 21ನೇ ರಾಷ್ಟ್ರವಾಗಿ ಯುರೋ ವಲಯಕ್ಕೆ ಸೇರಿದಂತಹ ಒಂದು ದೇಶ ಇದೆ, ಅದು ಬಲ್ಗೇರಿಯಾ. 21ನೇ ರಾಷ್ಟ್ರವಾಗಿ ಯುರೋ ವಲಯಕ್ಕೆ ಸೇರ್ಪಡೆಯಾದಂತಹ ಒಂದು ರಾಷ್ಟ್ರ ಬಲ್ಗೇರಿಯಾ. ಒಂದು ಜಿಲ್ಲೆ ಒಂದು ತಿನಿಸು ಯೋಜನೆ ಚಾಲನೆ ಮಾಡಿದ್ದಾರೆ ಇತ್ತೀಚೆಗೆ. ಯಾರಪ್ಪ ಅಂತಂದರೆ ಉತ್ತರ ಪ್ರದೇಶದವರು. ಒಂದು ಜಿಲ್ಲೆ ಒಂದು ತಿನಿಸು, ಅದು ಉತ್ತರ ಪ್ರದೇಶ. 77ನೇ ಗಣರಾಜ್ಯೋತ್ಸವ 2026 ವರ್ಷದ ಧ್ಯೇಯವಾಕ್ಯ ಏನಪ್ಪ ಅಂದರೆ ಸ್ವತಂತ್ರದ ಮಂತ್ರ ವಂದೇ ಭಾರತಂ, ಸಮೃದ್ಧಿಯ ಮಂತ್ರ ಆತ್ಮನಿರ್ಭರ ಭಾರತ. ಜರ್ಮನಿಯಿಂದ ಭಾರತೀಯರಿಗೆ ವೀಸಾ ಮುಕ್ತ ಟ್ರಾನ್ಸಿಟ್ ಸೌಲಭ್ಯ ಸ್ಟಾರ್ಟ್ ಆಗಿದೆ. ಜರ್ಮನಿಯಿಂದ ಭಾರತೀಯರಿಗೆ ವೀಸಾ ಮುಕ್ತ, ಇನ್ನು ವೀಸಾ ಫ್ರೀ, ಹೆಂಗೆ ಬೇಕಾ ಓಡಾಡ್ಬೋದು ಅಂತೇಳಿ. ಇನ್ನು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡೋರೋ ಅಂತ ಬರ್ತಾನೆ. ವೆನೆಜುವೆಲಾ ಅಧ್ಯಕ್ಷ ಯಾರಪ್ಪ? ನಿಕೋಲಸ್ ಮಡೋರೋ. ಆ ನಿಕೋಲಸ್ ಮಡೋರನ ಬಂಧನ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ. ಯಾರು ಅಂತಂದರೆ ಅಮೆರಿಕ ಸೇನೆದ ಅಮೆರಿಕ ಒಡೆಯರ್ ಅಂತೇಳಿ. ನೆಕ್ಸ್ಟ್ ಇದಾದ ಮೇಲೆ ಆಪರೇಷನ್ ಅಬ್ಸಲ್ಯೂಟ್ ಅಂತ ಬರ್ತದೆ. ಆಪರೇಷನ್ ಅಬ್ಸಲ್ಯೂಟ್ ರಿಸಲ್ಟ್. ಇದಕ್ಕೆ ಇನ್ನೊಂದು ಏನು ಕರೀತಾರೆ ಅಂದರೆ ಆಪರೇಷನ್ ಅಮಿತ್ಸಾದ್ ಅಂತ ಕರೀತಾರೆ, ಅದು ನೆನ್ಪಿಟ್ಕೊಳ್ಳಿ. ಎಸ್ ಗೈಸ್, ಇವಾಗ ಮತ್ತೆ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಏನಂತಂದರೆ ಮಾರ್ಚ್ ತಿಂಗಳ 2026 ಒಂದು ಮ್ಯಾಗ್ಝಿನ್ ಮುಖಪುಟದ ವಿಡಿಯೋ. ಎಸ್, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಗೈಸ್. ಏನು ಬಿಟ್ಟರು ಮುಖಪುಟ ಬಿಡಬೇಡ್ರಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಇರೋದೇನು ಮಾತ್ರ ಇಲ್ಲಿ ಮುಖಪುಟ ಹಾಕಿರ್ತಾರೆ. ಸೊ ಈ ಮ್ಯಾಗ್ಝಿನ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಗ್ಝಿನ್ ಅಂತ ಹೇಳ್ಬೋದು. ಸ್ಪರ್ಧಾ ವಿಜೇತ ಅಂತೇಳಿದರೆ ಹೆಸರು. ಸೊ ಲೇಖಕರು ಗೊತ್ತಲ್ಲ ನಿಮಗೆ, ಆಥರ ಡಾಕ್ಟರ್ KM ಸುರೇಶ್ ಸರ್ ಅವರಾಗಿರ್ತಾರೆ. ಓಕೆ, ಎಷ್ಟು ಮುಂದೆ ಹೋಗೋಣ. ಕರ್ನಾಟಕ ಬಜೆಟ್ 2026-27 ಬಜೆಟ್ ಗಾತ್ರ ಎಷ್ಟಿದೆ ಕರ್ನಾಟಕದ ಅಂತಂದರೆ 4.48 ಲಕ್ಷ ಕೋಟಿ ರೂಪಾಯಿ, ಅಂದರೆ 4,48,00,000 ಕೋಟಿ ರೂಪಾಯಿ. ಮೈಸೂರು ಸ್ಯಾಂಡಲ್ನ ಸೋಪ್ನ ರಾಯಭಾರಿಯಾಗಿ ಯಾರು ನೇಮಕ ಅಂತಂದರೆ ತಮನ್ನಾ ಭಾಟಿಯಾ ಅವರು ನೇಮಕ ಆಗಿದ್ದಾರೆ. ಯಾರು? ತಮನ್ನಾ ಭಾಟಿಯಾ. ಮೈಸೂರು ಸ್ಯಾಂಡಲ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದೊಂದು ರಾಯಭಾರಿ ಅಂಬಾಸಿಡರ್ ಯಾರಪ್ಪ ಅಂತ ಕೇಳಿದಾಗ ತಮನ್ನಾ ಭಾಟಿಯಾ. ಬೆಂಗಳೂರು ಪಾಲು ಒಕ್ಕೂಟ ಬೊಮುಲ್ ಅಂತೇಳಿ ಬರ್ತದೆ. ಬೆಂಗಳೂರು ಪಾಲು ಒಕ್ಕೂಟ ಅಂದರೆ ಬೊಮುಲ್. ನಂದಿನಿ ಉತ್ಪನ್ನಗಳಿಗೆ ಪ್ರಚಾರ ರಾಯಭಾರಿಯಾಗಿ ಸುಧಾರಾಣಿ, ನಟಿ ಸುಧಾರಾಣಿ ಗೊತ್ತಲ್ಲ ಎಲ್ಲರಿಗೂ, ಆಕೆ ನೇಮಕ ಆಗಿದ್ದಾರೆ. ಅವರು ನೇಮಕ ಆಗಿದ್ದಾರೆ ಸುಧಾರಾಣಿ. ಓಕೆ, ನೀತಿ ಆಯೋಗದ CEO ಅವರು ನಿಧಿ ಚಿಬ್ಬರ್ ಅಂತೇಳಿ ನೇಮಕ ಆಗಿದ್ದಾರೆ. ನೀತಿ ಆಯೋಗದ CEO ಯಾರಪ್ಪ? ನಿಧಿ ಚಿಬ್ಬರ್. ನೆಕ್ಸ್ಟ್, ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಅಂತೂ ನಡೆಯತೈತಿ. ಎಸ್, ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ನಡೆಯತೈತಿ. ಸೊ ಇರಾನ್ ವರ್ಸಸ್ ಇಸ್ರೇಲ್ ಆ್ಯಂಡ್ ಅಮೇರಿಕಾ. ಇಸ್ರೇಲ್ ಆ್ಯಂಡ್ ಅಮೇರಿಕಾ ಒಂದು ಕಡೆ ಆದರೆ ಇರಾನ್ ಒಂದೇ ಒಂದು ಕಡೆ ಆಗೈತಿ. ಸೊ ಇರಾನ್ ಮೇಲೆ ಅಮೇರಿಕಾ ಇಸ್ರೇಲ್ ಜಂಟಿಯಾಗಿ ಇಬ್ಬರು ಕೂಡ ದಾಳಿ ಮಾಡೋದೇ ನಡೆದ ಕಿಶನ್ ಬಿಟ್ಟೈತಿ. ಸೊ ಇರಾನ್ ಮೇಲೆ ಅಮೇರಿಕಾದ ಆಪ್ರೇಷನ್ ಎಪಿಕ್ ಫ್ಯೂರಿ ಅಂತೇಳಿ ಮಾಡ್ತಾರೆ. ಇರಾನ್ ಮೇಲೆ ಅಮೇರಿಕಾದ ಆಪ್ರೇಷನ್ ಎಪಿಕ್ ಫ್ಯೂರಿ. ಇನ್ನು ಇರಾನ್ ಮೇಲೆ ಇಸ್ರೇಲ್ ದಾಳಿ ಆಪ್ರೇಷನ್ ಲಯನ್ ರೋರಿಂಗ್ ಅಂದರೆ ಗೊತ್ತಲ್ಲ, ಸಿಂಹ ಗರ್ಜಿಸಾಕತ್ತೈತಿ ಅಂತೇಳಿ, ಸಿಂಹ ಗರ್ಜಿಸಾಕತ್ತೈತಿ. ಸೊ ಅದು ಯಾವುದ್ರ ಮ್ಯಾಗ ಅಂತಂದರೆ ಇರಾನ್ ಮೇಲೆ ಇಸ್ರೇಲ್ನ ಒಂದು ದಾಳಿಯ ಆಪರೇಷನ್ ಆಗಿರ್ತದೆ. ಇನ್ನು ಇರಾನ್ ಮೇಲೆ ಅಮೇರಿಕಾ ದಾಳಿ ಹೆಸರೇನಪ್ಪ? ಆಪರೇಷನ್ ಎಪಿಕ್ ಫ್ಯೂರಿ. ಇನ್ನು ಇರಾನ್ನ ಪರಮೋಚ್ಚ ನಾಯಕ ಯಾರಪ್ಪ ಅಂತ ಕೇಳಿದಾಗ
ಯಾರಪ್ಪ? ಆಯತುಲ್ಲಾ ಅಲಿ ಖಮೇನಿ. 3 ಸ್ಟಾರ್. ಎಸ್ ಗೈಸ, ಈಗ ಖಮೇನಿ ಗೊತ್ತಲ್ಲ, ಖಮೇನಿ ಹತ್ಯೆ ಅದ. ಸೊ ಇರಾನ್ನ ಪ್ರತಿಕ್ರಿಯಾ ಕಾರ್ಯಾಚರಣೆ ಆಪರೇಷನ್ ಟ್ರೂ ಪ್ರಾಮಿಸ್ ಅಂತೇಳಿ ಮಾಡಿದ್ದಾರೆ. ಇರಾನ್ನ ಪ್ರತಿಕ್ರಿಯಾ ಕಾರ್ಯಾಚರಣೆ ಆಪರೇಷನ್ ಏನಪ್ಪ ಅಂದರೆ ಟ್ರೂ ಪ್ರಾಮಿಸ್. ಇರಾನ್ದು ಟ್ರೂ ಪ್ರಾಮಿಸ್, ಇಸ್ರೇಲ್ದು ಲಯನ್ ರೋರಿಂಗ್, ಅಮೇರಿಕಾದು ಎಪಿಕ್ ಪ್ಯೂರಿ. ಎಲ್ಲ ಆಪ್ರೇಷನ್ಗಳು ನೆನ್ಪಿಟ್ಕೊಳ್ರಪ್ಪ. ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರಲ್ಲ, ಅವರು ಇಸ್ರೇಲ್ಗೆ ಏನಾಗ್ತಾರೆ ಅಂತಂದರೆ ಪ್ರವಾಸ ಮಾಡಿರ್ತಾರೆ. ಇಸ್ರೇಲ್ನ ಒಂದು ಅತ್ಯುನ್ನತ ಗೌರವ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕ ಪಡ್ಕೋತಾರೆ. ತುಂಬ ಪ್ರಶಸ್ತಿ ಕೊಡ್ತಾರೆ ರೀ. ಎಷ್ಟು ಹೊತ್ತು ನೆನ್ಪಿಟ್ಕೊಳ್ಳೋದು? ನಾವು ನೆನ್ಪಿಟ್ಕೊಳ್ಳೋಕೆ ಒದ್ದಾಡತ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಕಡೆ ಅಡ್ಡಾಡಿ ಬರ್ತಿದ್ದಾರೆ ನೋಡಿ, ಯೋಚನೆ ಮಾಡಿ. ಎಸ್ ನೋಡಿ, 17ನೇ ಬಾರಿ ಮಂಡನೆ ಮಾಡಿದ್ದಾರೆ CM ಸಿದ್ದರಾಮಯ್ಯನವರು. 4.48 ಲಕ್ಷ ಕೋಟಿ 2026ರ ಕರ್ನಾಟಕ ಬಜೆಟ್ನ ಗಾತ್ರ ಆಗಿರ್ತದೆ. ಎಸ್, ಬಜೆಟ್ ಬಗ್ಗೆ ನೋಡ್ಕೊಂಡು ಹೋಗ್ರಿಪ್ಪ. ಆರ್ಥಿಕ ಸಮೀಕ್ಷೆ ನೋಡ್ಕೊಂಡು ಹೋಗ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಆರ್ಥಿಕ ಸಮೀಕ್ಷೆ ಯಾರು ಬಿಡಬಾರ್ದು, ಬಜೆಟ್ ಯಾರು ಬಿಡಬಾರ್ದು. ಬಜೆಟ ಆರ್ಥಿಕತೆ. ಪ್ಯಾಕ್ಸ್ ಸಿಲಿಕಾ ಮೈತ್ರಿಕೂಟಕ್ಕೆ ಭಾರತ ಸೇರ್ಪಡೆಯಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ ಡಿಜಿಟಲ್ ಆಹಾರ ಕರೆನ್ಸಿ ಉದ್ಘಾಟನೆ ಮಾಡಿದ್ದಾರೆ. ಅಹಮದಾಬಾದ್ನಲ್ಲಿ ಡಿಜಿಟಲ್ ಆಹಾರ ಕರೆನ್ಸಿ ಗುಜರಾತ್. ಇಂಡಿಯಾ ಅಮೆರಿಕಾ ಕನೆಕ್ಟ್ ಯೋಜನೆ ಗೂಗಲ್ ಸಂಸ್ಥೆ ಘೋಷಣೆ ಆಗಿದೆ. ಇಂಡಿಯಾ ಅಮೆರಿಕಾ ಕನೆಕ್ಟ್ ಯೋಜನೆ ಗೂಗಲ್ ಸಂಸ್ಥೆ ಘೋಷಣೆ ಆಗಿದೆ. ಫೆಮಿ ಎಂಬ ಮೊದಲ ದೇಶೀಯ AI ಭಾಷಾ ಮಾದರಿ ಬಿಡುಗಡೆಯಾಗಿದೆ. ಫೆಮಿ ಅನ್ನೋದು ಮೊದಲ ದೇಶೀಯ AI ಭಾಷಾ ಮಾದರಿ ಬಿಡುಗಡೆಯಾಗಿದೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಮೈತ್ರಿಕೂ ಶೃಂಗಸಭೆ ಆರಂಭ ಆಗಿದೆ. ದೊಡ್ಡ ಬೆಕ್ಕಂದ್ರೆ ಗೊತ್ತಲ್ಲ ನಿಮ್ಗೆ, 7 ಬೆಕ್ಕುಗಳು ಗುಂಪು ಬರ್ತವೆ. ಆ 7 ಬೆಕ್ಕುಗಳು ಯಾವ ಅಂತಂದರೆ ಹುಲಿ, ಸಿಂಹ, ಆಮೇಲೆ ಚಿರತೆ, ಚೀತಾ, ಹಿಮಚಿರತೆ, ಆಮೇಲೆ ಇನ್ನೂ 2 ಬರ್ತವೆ, ಒಂದು ಜಾಗ್ವಾರ, ಇನ್ನೊಂದು ಪೂಮ. ಟೋಟಲಾಗಿ 7 ಬೆಕ್ಕುಗಳು ಬರ್ತವೆ. ಅವು ಬೆಕ್ಕುಗಳು ಭಾಳ ಸುಮಾರು ರೀ. ಬೆಕ್ಕುಗಳು ಏನಂತಂದರೆ ಮನುಷ್ಯನ ಮೇಲೆ ಬಿದ್ದರೆ ಮನುಷ್ಯ ಒಂದು ಸ್ವಲ್ಪ ಉಳಿಯಂಗಿಲ್ಲ, ಆ ಲೆವೆಲ್ ಡೇಂಜರ್ ಇರ್ತಾವೆ ಬೆಕ್ಕುಗಳು. ಸೊ ಹಂಗಾಗಿ ಆ ಬೆಕ್ಕುಗಳನ್ನ ಉಳಿಸ್ಬೇಕಂತೇಳಿ ನಮ್ಮ ಭಾರತ ಈಗ ಪಣ ತೊಟ್ಟಕಿಸಿಂದ 7 ಬೆಕ್ಕುಗಳನ್ನ ರಕ್ಷಣೆ ಮಾಡೋಕೆ ಶೃಂಗಸಭೆಗಳನ್ನ ಮಾಡ್ಕೊತಾ ಬರ್ತಿದ್ದಾರೆ. ಅದು ಅರ್ಥ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್, ರಾಷ್ಟ್ರಪತಿ ಭವನದಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಪ್ರತಿಮೆ ಅನಾವರಣಗೊಂಡಿದೆ. ರಾಷ್ಟ್ರಪತಿ ಭವನದಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಪ್ರತಿಮೆ ಅನಾವರಣ ಆಗಿದೆ. ಹಾಗಿದ್ರೆ ರಾಜಗೋಪಾಲಾಚಾರಿ ರಾಜಗೋಪಾಲಾಚಾರಿ ಅವರು ಯಾರು ಮತ್ತು ಇವ್ರಿಗೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. 79ನೇ ದಾಪ್ಚಾ ಚಲನಚಿತ್ರ ಪ್ರಶಸ್ತಿ 2026 6 ವಿಭಾಗದ ಪ್ರಶಸ್ತಿ ಗೆದ್ದಂತಹ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತೇಳಿ ಅದೊಂದು ಬಾಫ್ಟಾ ಚಲನಚಿತ್ರ ಅವಾರ್ಡ್ ಕೊಟ್ಟಿದ್ದಾರೆ. 6 ವಿಭಾಗದ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅವ್ರು ಯಾರಂತಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತೇಳಿ ಚಿತ್ರ. ಮಕ್ಕಳ ಮತ್ತು ಕೌಟುಂಬಿಕ ಚಿತ್ರ ವಿಭಾಗದ ಪ್ರಶಸ್ತಿ ಮಣಿಪುರಿ ಚಿತ್ರ ಬೊಂಗತರಿ ಅಂತೇಳಿ ಅದನ್ನ ಆಯ್ಕೆಯಾಗಿದೆ. ಎಸ್ ಗೈಸ್, ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28 ಏನಾಯ್ತಲ್ಲ, ಅದು ಧ್ಯೇಯವಾಕ್ಯ ವಿಜ್ಞಾನದಲ್ಲಿ ಮಹಿಳೆಯರು ವಿಕಸಿತ ಭಾರತವನ್ನು ವೇಗಗೊಳಿಸುವುದಾಗಿರುತ್ತದೆ. ಭಾರತದ ಮೊದಲ ಖಾಸಗಿ ವಲಯದ H-125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕಕ್ಕೆ ಚಾಲನೆ ಕೋಲಾರದಲ್ಲಿ ಮಾಡಿದ್ದಾರೆ. ಓಕೆ,
ಪ್ರತ್ಯೇಕ ಕೃಷಿ ಸಂಪುಟ ಸಭೆಗೆ ಶಿಫಾರಸು ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಮಂಡಳಿ KSPPC. ದೇಶದ ಮೊದಲ ಮ್ಯೂಸಿಕಲ್ ರಸ್ತೆ ಮುಂಬೈ. ರಣಜಿ ಟ್ರೋಫಿ ಟೂರ್ನಿ 2025-26 ಚಾಂಪಿಯನ್ಸ್ ತಂಡ ಜಮ್ಮು ಕಾಶ್ಮೀರ. ಇದರಲ್ಲಿ ಅರ್ಥ ಮಾಡ್ಸೋಕ್ಕೆ ಏನು ಕಾನ್ಸೆಪ್ಟ್ ಇಲ್ಲ, ಜಸ್ಟ್ ಫ್ಯಾಕ್ಟ್ನ ನೋಡ್ಕೊಂಬಿಡೋದು ಅಷ್ಟೇ. ರನ್ನರ್ ಅಪ್ ಯಾವುದಂದರೆ ಕರ್ನಾಟಕ. ರಣಜಿ ಟ್ರೋಫಿ ರನ್ನರ್ ಅಪ್ ಯಾವುದಂದರೆ ಕರ್ನಾಟಕ. ಹಾಗಿದ್ರೆ ಗೆದ್ದಂಥದ್ದು ಯಾವುದಪ್ಪ ಅಂದರೆ ಜಮ್ಮು ಕಾಶ್ಮೀರ ರಣಜಿ. ಇನ್ನು ನೆಕ್ಸ್ಟ್ ಮಹಾರಾಷ್ಟ್ರದ ನೋಡಿ, ಓಕೆ, ಸಬ್ಮೆರಿನ್ ನಿಗ್ರಹ ಮಾಡುವಂಥ INS ಅಂಜುದೀಪ ನೌಕಾಪಡೆಗೆ ಸೇರ್ಪಡೆಯಾಗಿದೆ. INS ಅಂಜುದೀಪ. ಇನ್ನು ಲಖಪತಿ ಜೆಟಿಯಾ ಯೋಜನೆ 2025 ದೆಹಲಿ ಸರ್ಕಾರದಿಂದ ಯೋಜನೆ ಜಾರಿಗೊಳಿಸಿದೆ. ಆಂಥ್ರೋಪಿಕ್ ದೇಶಗಳ ಒಂದು ಮೊದಲ ಕಚೇರಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗಿದೆ. ಆಂಥ್ರೋಪಿಕ್ AI ದೇಶಗಳ ಒಂದು ದೇಶದ ಕಚೇರಿ, ಮೊದಲ ಕಚೇರಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗಿದೆ. ಮಹಾರಾಷ್ಟ್ರದ ಸೌಂದಲ ಗ್ರಾಮ ಜಾತಿ ಮುಕ್ತ, ಅದು ಕೂಡ ನೆನ್ಪಿಟ್ಕೊಳ್ಳಿ, ಸೌಂದಲ ಗ್ರಾಮ ಜಾತಿ ಮುಕ್ತ ಆಗಿದೆ. ಮಹಾರಾಷ್ಟ್ರದ ಸೌಂದಲ ಅನ್ನುವಂಥದ್ದು ಗ್ರಾಮ ಜಾತಿ ಮುಕ್ತ ಆಗಿದೆ ಅಂತ ನೆನ್ಪಿಟ್ಕೊಳ್ಳಿ, ಸೌಂದಲ. ದಕ್ಷಿಣ ಆಫ್ರಿಕಾದಿಂದ ಏನು ತೊಗೊಂಬಂದಿವಲ್ಲ, ಏನು ತೊಗೊಂಬಂದಿವಿ ಗೊತ್ತಲ್ಲ ನಿಮ್ಗೆ? ಅವುಗಳನ್ನ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಟ್ಟಿದ್ದಾರಂತ ಆಲ್ರೆಡಿ ಗೊತ್ತು ನಿಮ್ಗೆ. ಇದರಲ್ಲಿ ಮತ್ತು ನೀನು ಇಂಪಾರ್ಟೆಂಟ್ ಅಂದರೆ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಅಂತೇಳಿ ಮರುನಾಮಕರಣ ಮಾಡಿಬಿಟ್ಟಾರೆ. EIನಿಂದ ನಡೆಸಲ್ಪಡುವಂತಹ ಶಿಕ್ಷಕರ ಅಪ್ಲಿಕೇಶನ್ಸ್ 2.0 ಬಿಡುಗಡೆ ಆಗಿದೆ. ಮಲೆನಾಡಿನಲ್ಲಿ ಕಾಡುತ್ತಿರುವಂತಹ ಮಂಗನ ಕಾಯಿಲೆಗೆ ಲಸಿಕೆ ಅಭಿವೃದ್ಧಿ ಸ್ಟಾರ್ಟ್ ಆಗಿದೆ. ಮಂಗನ ಕಾಯಿಲೆ ಬರ್ತದಲ್ಲ, ಅದಕ್ಕೆ ಲಸಿಕೆ ಅಭಿವೃದ್ಧಿ ಮಾಡಾಕತ್ತಾರ. 2024 ಮೇ ಬಂತ. ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರೆಹಮಾನ್ ಅಂತೇಳಿ ನೇಮಕ ಆಗಿದ್ದಾರೆ. ಬಾಂಗ್ಲಾದೇಶದ ಹೊಸ ಪ್ರಧಾನಿ ಯಾರು? ತಾರಿಕ್ ರೆಹಮಾನ್. ಜರ್ಮನಿಯ ನ್ಯೂರೆಂಬರ್ಗ್ನ ಬಯೋಫ್ಯಾಕ್ 2026 ಭಾರತ ವರ್ಷದ ರಾಷ್ಟ್ರವಾಗಿ ನೇಮಕ. ಭಾರತವು ವರ್ಷದ ರಾಷ್ಟ್ರವಾಗಿ ನೇಮಕ ಆಗಿದೆ. ಬಯೋಫ್ಯಾಕ್ 2026 ಜರ್ಮನಿಯ ನ್ಯೂಬರ್ಗ್ನಲ್ಲಿ ನಡೆದಂಥದ್ದು. ಬಾಂಗ್ಲಾದೇಶದ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್ ಅವರು ನೇಮಕ ಆಗಿದ್ದಾರೆ. ನೆಕ್ಸ್ಟ್, ಇಸ್ರೇಲ್ನ ಅತ್ಯುನ್ನತ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ತಗೊಂಡ್ರು ಗೊತ್ತಲ್ಲ ನಿಮಗೆ? ಇತ್ತೀಚೆಗೆ ಹೇಳಿದ್ದೀನಿ, ಮತ್ತೊಂದು ಸತಿ ನೋಡಿ. ಇದು ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಹೋಗೋಮಂತ ಮಾರ್ಚ್ ಒಳಗಿನ ಪೇಜ್ಗೆ. ಎಸ್, ನಿಜ ರೀ, ಆಲ್ರೆಡಿ ಮಾರ್ಚ್ ಒಂದು ಸತಿ ಹೇಳಿದ್ನಿ. ಅದು ಒಳಗಿಂದು, ಇದು ಹೊರಗಿಂದು. 2 ಪೇಜ್ ಇರ್ತವೆ, ಇಂಪಾರ್ಟೆಂಟ್ ಪೇಜಸ್. ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ 2025 ಭಾರತವು 91ನೇ ಸ್ಥಾನ ಇದೆ. ಅತಿ ಕಡಿಮೆ ಸತತವಾಗಿ 7ನೇ ಸ್ಥಾನ ಬರತ್ತಿದ್ದು. ಸತತವಾಗಿ ಡೆನ್ಮಾರ್ಕ್ 7ನೇ ಸ್ಥಾನ. ಬಿಡುಗಡೆ ಮಾಡುವಂಥವರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎಂಬ ಸರ್ಕಾರೇತರ ಸಂಸ್ಥೆ. ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ 1 ಮತ್ತು 2 ಉದ್ಘಾಟನೆ ಫೆಬ್ರವರಿ 13ಕ್ಕೆ ಮಾಡಿದ್ದಾರೆ. ಸೇವಾ ತೀರ್ಥದ ಘೋಷಣೆ ವಾಕ್ಯ ನಾಗರಿಕ ದೇವೋಭವ, ಅಂದರೆ ನಾಗರಿಕನು ದೇವರಿಗೆ ಸಮಾನ ಅಂತೇಳಿ ಮಾಡಿದ್ದಾರೆ. ಸೇವಾ ತೀರ್ಥದಿಂದ ಪ್ರಧಾನಿಯವರು ಕೈಗೊಂಡಂತಹ ಮೊದಲ ನಿರ್ಧಾರಗಳು ಯಾವಂತಂದರೆ PM ರಾಹತ್ ಅಂತ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ನಾಗರಿಕನ ಜೀವ ಉಳಿಸೋಕೆ ಆ ರಾಹತ್ ಫುಲ್ ಫಾರ್ಮ್ ಕೇಳ್ತಾನೆ ನೋಡ್ರಿ, ನೆನ್ಪಿಟ್ಕೊಳ್ಳಿ, ಬರೆದಿಟ್ಟುಕೊಳ್ಳಿ. PM ರಾಹತ್, ರೋಡ್ ಆಕ್ಸಿಡೆಂಟ್ ಅಂತ ಬರ್ತದೆ, ಅದು ನೆನ್ಪಿಟ್ಕೊಳ್ಳಿ. ನೀವು ಗೂಗಲ್ ಮಾಡಿ ಇಟ್ಕೊಳ್ರಿ. ಓಕೆ, PM ರಾಹತ್ ಅಂದರೆ ಆಕ್ಸಿಡೆಂಟ್ ಆಗಿರ್ತದಲ್ಲ,
ರೋಡಲ್ಲಿ ಅವ್ರಿಗೆ ತುರ್ತು ಜೀವ ಉಳಿಸೋಕ್ಕೆ ಅವ್ರಿಗೆ ಚಿಕಿತ್ಸೆ ನೀಡೋಕ್ಕೆ ರೊಕ್ಕ ಕೊಡ್ತದೆ. ನೆಕ್ಸ್ಟ್ ಲಖಪತಿ ದೀದಿ ಗುರಿಗಳನ್ನು 6 ಕೋಟಿಗೆ ದ್ವಿಗುಣಗೊಳಿಸಿದ್ದಾರೆ. ರೈತರಿಗೆ ಪ್ರಮುಖ ಉತ್ತೇಜನ ಕೃಷಿ ಮೂಲಸೌಕರ್ಯ ನಿಧಿಯ ಸಾಲ ಗುರಿಗಳನ್ನು 2 ಲಕ್ಷ ಕೋಟಿಗಳಿಗೆ ದ್ವಿಗುಣ ಮಾಡಿದ್ದಾರೆ. 10,000 ಕೋಟಿ ನಿಧಿಯೊಂದಿಗೆ ಸ್ಟಾರ್ಟಪ್ ಇಂಡಿಯಾ ಫಂಡ್ 2.0 ನಾವೀನ್ಯತೆಯ ಮುಂದಿನ ಅಲೆ. ಸದ್ಯಕ್ಕೆ ಅದರಲ್ಲಿ ಏನೈತೆ ಅಷ್ಟು ಹೇಳ್ತಿದ್ದೀನಿ, ಎಕ್ಸ್ಪ್ಲೈನ್ ಮಾಡತ್ತಿಲ್ಲ ಗೈಸ್. ಎಕ್ಸ್ಪ್ಲೈನ್ ಮುಂದೆ ಮಾಡಮ್ಮಂತ ಆಲ್ರೆಡಿ ನಾನು ಮ್ಯಾಗ್ಝಿನ್ ಮಾಡ್ತಾ ಬರ್ತೀನಲ್ಲ, ಸೊ ಎಫರ್ಟ್ ಹಾಕಿ ಮಾಡ್ತಾ ಬರ್ತೀನಿ. ಹೇಳಿ ಏನಾಗ್ತದೆ ಅಂದರೆ ಗಂಟ್ಲು ನೋವಾಗ್ತದೆ ಗೈಸ್. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಿದ್ರೆ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ. ಮುಂದಕ್ಕೆ ಹೋಗಮ್ಮಂತ. ಸೊ 70ನೇಯ ಫಿಲಮ್ ಫೇರ್ ಸೌತ್ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಕೇರಳದ ಕೊಚ್ಚಿಯಲ್ಲಿ. ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಕೀಲ ತರಬೇತಿ ಸಂಶೋಧನಾ ಕೇಂದ್ರ BBARTC ಉದ್ಘಾಟನೆ ಮಾಡಿದ್ದಾರೆ. 70ನೇ ಫಿಲ್ಮ್ ಸೌತ್ ಪ್ರಶಸ್ತಿ ಪ್ರದಾನ ಎಲ್ಲಿ ಮಾಡಿದ್ದಾರೆ ಅಂದರೆ ಕೇರಳದಲ್ಲಿ ಮಾಡಿದ್ದಾರೆ. ಲೋಕಸಭಾ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಇತ್ತೀಚೆಗೆ ಮಾಡಿದ್ದಾರೆ. ಅಸ್ಸಾಂನ ಮಾನವೀಯತೆಯ ಸೈನಿಕ ಪ್ರಶಸ್ತಿ ಭೂತಾನ್ನ ರಾಣಿ ಗ್ಯಾಲುಮ್ ಅಶಿ ದೊರ್ಜಿ ವಾಂಗ್ಚುಕ್ಗೆ ಕೊಟ್ಟಿದ್ದಾರೆ. ನೋಡಿ ಹೆಸರು ಹೆಂಗದ ನೋಡ್ರಿ, ವಾಂಗ್ಚುಕ್ ಅಂತೇಳಿ. ಅಸ್ಸಾಂನ ಮಾನವೀಯತೆಯ ಸೈನಿಕ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತಂದರೆ ಭೂತಾನ್ನ ರಾಣಿ ಅಂತಕಿ, ಭೂತಾನ್ನ ರಾಣಿ ಗ್ಯಾಲುಮ್ ಆಶಿ ದೊರ್ಜೆ ವಾಂಗ್ಚುಕ್ ನೋಡು ಗ್ಯಾಲುಮ್ ಆಶಿ ದೊರ್ಜಿ ವಾಂಗ್ಚುಕ್. ವಿಶ್ವಸಂಸ್ಥೆಯ ರಸ್ತೆ ಸುರಕ್ಷತೆ ಜಾಗತಿಕ ಚಾಂಪಿಯನ್ ಸಚಿನ್ ತೆಂಡೂಲ್ಕರ್. ನೋಡ್ರಿ 4 ಸತ ನೀವು ಹೆಸರು ಓದಿದಾಗ ಅಷ್ಟೇ ನೆನ್ಪಿಡ್ತಾವೆ. ಎಷ್ಟೊತ್ತು ಓದಿದ್ರಿ ಮನುಷ್ಯ ಐತಿಲ್ಲ. ರಾಜ್ಯ ಚುನಾವಣಾ ಆಯುಕ್ತರ ರಾಷ್ಟ್ರೀಯ ಸಮ್ಮೇಳನ ಪರಿಕಲ್ಪನೆ. ಒಂದು ದೇಶ ಒಂದು ಮತದಾರರ ಪಟ್ಟಿ ಜಾರಿಗಾಗಿ ಕೇಂದ್ರ ಚುನಾವಣಾ ಆಯೋಗ ನಿಯೋಜನೆ. AI ಪರಿಣಾಮ ಸಮ್ಮೇಳನ. ಸಾರ್ವಜನಿಕ ಹಿತಾಯ ಸರ್ವಜನ ಸುಖಾಯ. ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅಂತೇಳಿ AI ಪರಿಣಾಮ ಸಮ್ಮೇಳನವನ್ನು ತತ್ವ ಆಧಾರಿತ AI ಪರಿಣಾಮ ಕುರಿತು ಡೆಲ್ಲಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಚಂದ್ರಯಾನ 4 ಲ್ಯಾಂಡರ್ ಇಳಿಸುವ ಜಾಗ ನಿರ್ಧಾರ ಮಾಡಿದ್ದಾರೆ. ಮಾನ್ಸ್ ಮೌಂಟ್ನ MM4 ಪ್ರದೇಶ, ಅದರ ಹೆಸರು ಮಾನ್ಸ್ ಮೌಂಟ್ನ MM4 ಪ್ರದೇಶ. ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಸಂಸ್ಥೆ ಪ್ರಹಾರ್ ಅಂತೇಳಿ ಅದು ಅನಾವರಣಗೊಂಡಿದೆ. ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ಅನಾವರಣ ಆಗಿದೆ, ಅದು ಪ್ರಹಾರ್ ಅನ್ನುವಂಥದ್ದು. ವಂದೇ ಮಾತರಂ ಹಾಡುವುದು ಕಡ್ಡಾಯಗೊಳಿಸಿದಂತಹ ಕೇಂದ್ರ ಸರ್ಕಾರ. ಇನ್ಮ್ಯಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಎಲ್ಲ ಶಾಲೆ ಕಾಲೇಜ್ ಆಗಿರ್ಬೋದು, ಎಲ್ಲ ಥಿಯೇಟರ್ ಆಗಿರ್ಬೋದು, ಏನು ಮಾಡ್ಬೇಕಂತಂದರೆ ಫಸ್ಟ್ ವಂದೇ ಮಾತರಂ ಹಾಡಬೇಕು. ವಂದೇ ಮಾತರಂ ಎಷ್ಟು ನಿಮಿಷ ಹಾಡ್ತೀರಪ್ಪ? ಮಾನ್ಯ ಹೇಳಿದ್ದೀನಿ 3 ನಿಮಿಷ ಡ್ಯಾಶ್ ಸೆಕೆಂಡ್. ಕೆಳಗಡೆ ಕಮೆಂಟ್ ಮಾಡಿ. 3 ನಿಮಿಷ ಎಷ್ಟು ಸೆಕೆಂಡ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ವಂದೇ ಮಾತರಂ ಹಾಡಬೇಕು. ಅದರ ಜೊತೆ ಈ ರಾಷ್ಟ್ರ ಗೀತೆಗಳಿಗೆ ಎಷ್ಟು, ನ್ಯಾಷನಲ್ ಆ್ಯಂಥಮ್ಗೆ ಎಷ್ಟು ಇದು ಕೊಡ್ತಿರಲ್ಲ ನೀವು ಮಹತ್ವ, ಅಷ್ಟು ನ್ಯಾಷನಲ್ ಸಾಂಗು ಕೂಡ ಕೊಡಬೇಕಂತೇಳಿ ಇದರ ಉದ್ದೇಶ ಮಾಡಿದ್ದಾರೆ. ಅದು ಕೂಡ ನೆನ್ಪಿಟ್ಕೊಳ್ಳಿ. ಗರ್ಭಕಂಠ ಕ್ಯಾನ್ಸರ್ ಲಸಿಕಾ ಅಭಿಯಾನ ಚಾಲನೆ ರಾಜಸ್ಥಾನದ ಅಜ್ಮೀರ್ದಲ್ಲಿ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ 2026 ಬೆಂಗಳೂರಿನಲ್ಲಿ ಆಗಿದೆ. ಅಣೆಕಟ್ಟು ನೋಡಿ ಬೆಂಗಳೂರು.
ಚೀನಾಬ್ ನದಿಗೆ ಬೃಹತ್ ಅಣೆಕಟ್ಟು ಯೋಜನೆಯನ್ನು ಮಾಡಿದ್ದಾರೆ, ಭಾರತ ಸರ್ಕಾರದಿಂದ ಚಾಲನೆ ಆಗಿದೆ. ನೋಡು, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026 ಬಿಡುಗಡೆ ಮಾಡಿದ್ದಾರೆ. ಸಿಂಗಾಪುರ ಮೊಟ್ಟ ಮೊದಲ ಸ್ಥಾನದಲ್ಲಿ ಇದೆ. ಸಿಂಗಾಪುರ ಮೊಟ್ಟ ಮೊದಲ ಸ್ಥಾನ ಇರ್ತಿತ್ತು ಹೆನ್ಲಿ ಪಾಸ್ಪೋರ್ಟ್. ಇನ್ನು ಭಾರತ ಎಷ್ಟನೇ ಸ್ಥಾನ ಅಂದರೆ 75ನೇ ಸ್ಥಾನದಲ್ಲಿದೆ. ಭಾರತ ಕಿರ್ಗಿಸ್ತಾನ ಜಂಟಿ ಮಿಲಿಟರಿ ವ್ಯಾಯಾಮ ಖಂಜರ್ ಅಂತೇಳಿ ಬರ್ತದೆ. ಖಂಜರ್ ಭಾರತದ ಕಿರ್ಗಿಸ್ತಾನ ಜಂಟಿ ಮಿಲಿಟರಿ ವ್ಯಾಯಾಮ. ಸಿಂಪಲ್ ನೆನ್ಪಿಟ್ಕೊಳ್ಳಿ, ಖಂಜರ್. ಮುಂದಿನ ನೆನ್ಪಿಟ್ಟಾಗ ಹೋಗ್ಬಿಟ್ರೆ ಖಂಜರ್ ನೆನ್ಪಿಟ್ಕೊಳ್ಳಿ ಸಾಕು. ಮೊದಲೇ ಕನ್ಫ್ಯೂಷನ್ದಾಗದೀವಿ ಅಂತಂದ್ರೆ ರೋಮನ್ ಅಂಕಿ ಕೊಟ್ಟು ಇನ್ನೂ ಕನ್ಫ್ಯೂಷನ್ ಮಾಡ್ತಾರೆ ಎಕ್ಸಾಮ್ದಾಗಲ್ಲ. ನೋಡಿ, ವಾಯುಶಕ್ತಿ ವ್ಯಾಯಾಮ 2026 ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದಿದೆ. ವಾಯುಶಕ್ತಿ ವ್ಯಾಯಾಮ 2026 ರಾಜಸ್ಥಾನದ ಪೋಖ್ರಾನ್. ಬ್ರಿಕ್ಸ್ ಪ್ಲಸ್ ಜಂಟಿ ನೌಕಾ ವ್ಯಾಯಾಮ ದಕ್ಷಿಣ ಆಫ್ರಿಕಾ ಸೈಮನ್ ಟೌನ್ ಕರಾವಳಿ. ಭಾರತೀಯ ನೌಕಾಪಡೆಯ ಮಿಲನ್ ವ್ಯಾಯಾಮ ವಿಶಾಖಪಟ್ಟಣಂ. ಬ್ರಹ್ಮಪುತ್ರ ನದಿಗೆ ನಿರ್ಮಿಸಿದಂತಹ ಕುಮಾರ ಭಾಸ್ಕರ ವರ್ಮ ಸೇತು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಅಂದರೆ ಬ್ರಹ್ಮಪುತ್ರ ನದಿಗೆ. ಡ್ರೋನ್ಗಾಗಿ ಪ್ರತ್ಯೇಕ ರನ್ವೇ ನಿರ್ಮಾಣ ಆಗಿದೆ ಉತ್ತರ ಪ್ರದೇಶದ ಮೀರರ್ನಲ್ಲಿ. ನೋಡಿ, ಡ್ರೋನ್ ಸಲುವಾಗಿನೇ ಪ್ರತ್ಯೇಕ ರನ್ವೇನ ನಿರ್ಮಾಣ ಮಾಡಿದ್ದಾರೆ. ಅದು ಉತ್ತರ ಪ್ರದೇಶದ ಇಲ್ಲಿ ಮೀರತ್ನಲ್ಲಿ. ಎಸ್, ಓಕೆ. ಈಶಾನ್ಯ ದೇಶದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಉದ್ಘಾಟನೆ ಅಸ್ಸಾಂನ ದಿಬ್ರುಗಢ ಜಿಲ್ಲೆಯ ಮೊರೇನ್ ಬೈಪಾಸ್. ಅಸ್ಸಾಂನ ದಿಬ್ರುಗಢ ಜಿಲ್ಲೆಯ ಮೊರೇನ್ ಬೈಪಾಸ್. ಛತ್ತೀಸ್ಗಢದ ಉದಾಂತಿ ಸೀತಾ ನದಿ ಹುಲಿ ಅಭಯಾರಣ್ಯದಲ್ಲಿ 6 ಹಾರ್ನ್ಬಿಲ್ ರೆಸ್ಟೋರೆಂಟ್ಗಳನ್ನು ಸ್ಥಾಪನೆ ಮಾಡೋಕೆ ಆರಂಭ ಮಾಡಿದ್ದಾರೆ. ಎಲ್ಲಪ್ಪ ಅಂದರೆ ಛತ್ತೀಸ್ಗಢದ ಉದಾಂತಿ ಸೀತಾ ನದಿ ಹುಲಿ ಅಭಯಾರಣ್ಯದಲ್ಲಿ. ಎಷ್ಟು? 6 ಹಾರ್ನ್ಬಿಲ್ ರೆಸ್ಟೋರೆಂಟ್. ಇಷ್ಟು ನೆನ್ಪಿಟ್ಕೊಳ್ರಿ ಸಾಕು. ಎಷ್ಟನೇದಿದ್ದು? ಮಾರ್ಚ್ ತಿಂಗಳು ಮುಗಿತೈತಿ. ಓಕೆ, ಮುಂದಕ್ಕೆ ಹೋಗಮ್ಮ. ಎಲ್ಲಿಗೆ ಅಂತಂದರೆ ಏಪ್ರಿಲ್ ಹೋಗಮ್ಮಂತ. ಏಪ್ರಿಲ್ ನೋಡಿ ಭಾಳ ಸಣ್ಣದೈತಿ. ಏಪ್ರಿಲ್ ಆಗೋಣ, ಜನವರಿ ಆಯಿತು, ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು. ಮಾರ್ಚ್ ಆಗೋಣ ಏಪ್ರಿಲ್ ಒಂದು ಮುಗಿಸ್ಬಿಡಮ್ಮ. ಏಪ್ರಿಲ್ ಮುಗಿಸೋಣ ಮೇ ಆಗೋಣ ಜೂನ ಜುಲೈ ಆಗಸ್ಟ್. ಇಷ್ಟು ನೋಡ್ಕೊಂಬಿಟ್ರೆ ಮುಗೀತು. ಓಕೆ, ನೋಡ್ಬೋದು. ಈಗ ಏಪ್ರಿಲ್ 2026 ಹೊಂಟೀನಿ ನಾವು. ಐ ಥಿಂಕ್ ಗೊತ್ತಿಲ್ಲ ನನಗೆ ಎಷ್ಟು ತಾಸು ಆಗುತ್ತೆ ಅಂತೇಳಿದು. ಕಂಟಿನ್ಯೂ ಮಾತಾಡ್ತಾನೆ ಇದ್ದೀನಿ. ಸೊ ಇರಲಿ, ಮಾತಾಡೋಣ ಅಂತ, ಏನು ತೊಂದರೆ ಇಲ್ಲ. ಆಲ್ರೆಡಿ ಇವಾಗ 1 ತಾಸು ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ತಾಸು ಆದ್ರೂ ಅಚ್ಚರಿ ಇಲ್ಲ. ಸೊ 1 ತಾಸು ಆಗಲ್ಲ, 2 ತಾಸು ಅಥವಾ 2.5 ಗಂಟೆ ಆಗ್ಬೋದು. ಓಕೆ, ಬಟ್ ಮುಖಪುಟಗಳೆಲ್ಲ ಸಂಪೂರ್ಣ ಕಂಪ್ಲೀಟ್ ಮುಗಿಸ್ತೀನಿ. ಯಾಕಂದರೆ ಒಳಗಡೆ ಒಂದು ಹೊರಗಡೆ ಒಂದು ಎರಡೆರಡು ಇರ್ತಾವಲ್ಲ, ಹಂಗಾಗಿ. ಎಸ್, ಇದನ್ನು ನೀವು ಫಾಸ್ಟಾಗಿ 2x ಇಟ್ಕೊಂಡು ನೋಡಬೇಕಾಗ್ತದೆ. ಏನಾದ್ರು ಮಲ್ಕೊಳ್ಳಾಗ ಅಥವಾ ಹೆಡ್ಫೋನ್ ಹಾಕೊಂಡು ಮನ್ಕೊಂಡು ಸ್ವಲ್ಪ ಜಸ್ಟ್ ರಿವಿಷನ್ ಮಾಡ್ಕೊತ ಕೂತ್ಬಿಡೋದು ಅಷ್ಟೇ. ಓಕೆ, ಏಪ್ರಿಲ್. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕ ಅಂತಂದರೆ ಸ್ವಾತಿ ನಿರಂಜನ್ ಜ್ಯೋತಿ. ಮತ್ತು 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿ ತಮಿಳಿನ ಖ್ಯಾತ ಕವಿ ವೈರಮುತ್ತು ನೇಮಕ ಆಗಿದ್ದಾರೆ. 2027ರ ಜನಗಣತಿ ಬ್ರ್ಯಾಂಡ್ ರಾಯಭಾರಿ ಸುದರ್ಶನ್ ಪಟ್ನಾಯಕ್ ನೇಮಕ. ನೇಪಾಳದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಬಲೇಂದ್ರ ಶಾಹ. ಭೀಮ್ ಆ್ಯಪ್ಗೆ ರಾಯಭಾರಿಯಾಗಿ ಇತ್ತೀಚೆಗೆ ಯಾರು ನೇಮಕ ಅಂತಂದರೆ ಮಹೇಂದ್ರ ಸಿಂಗ್ ಧೋನಿ. ಮಯನ್ಮಾರ್ನ ಸೇನಾ ಮುಖ್ಯಸ್ಥ ಮತ್ತು ದೇಶದ ಅಧ್ಯಕ್ಷರಾಗಿ ಮಿನ್ ಹ್ಯಾಮ್ ಹೈಂಗ್ ಆಗಿದ್ದಾನೆ. ನೋಡಿ, ಮಿನ್ ಹ್ಯಾಮ್ ಹೈಮ್ ಆಗಿದ್ದಾನೆ. ನೋಡಿ, ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ
ಎರಡು ಕೈಗಳಿಲ್ಲದಂತಹ ಶೀತಲ್ ಅವರು ಏನು ಮಾಡಿದ್ದಾರೆ, ಫಸ್ಟ್ ಬಂದವ್ರೆ. ಅಂದರೆ ಪ್ಯಾರಾ ಆರ್ಚರಿ ಗೌರವವನ್ನು ಕೊಟ್ಟಿದ್ದಾರೆ ಅವರಿಗೆ. CSK ಹಾಲ್ ಆಫ್ ಫೇಮ್ ಪ್ರಶಸ್ತಿ. ಹೆಡನ್ ಮತ್ತು ರೈನಾ ಮುಖ್ಯ ಚುನಾವಣಾ ಆಯುಕ್ತರಾಗಿ ಪದಚ್ಯುತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಗಣಿತದ ನೊಬೆಲ್ ಎಂದು ಪ್ರಖ್ಯಾತಿಯಾದಂಥ ಅಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಜರ್ಮನಿಯ ಗಣಿತಶಾಸ್ತ್ರಜ್ಞ ಗೆರ್ಡ್ ಫ್ಯಾಲ್ಟಿಂಗ್ ಅಂತೇಳಿ ಇವಂಗ ಅಬೆಲ್ ಪ್ರಶಸ್ತಿಯನ್ನು ಕೊಟ್ಟಾರೆ. ವಿಶ್ವ ಆಹಾರ ಪ್ರಶಸ್ತಿ 2026 ಆಯ್ಕೆಯಾದಂತಹ ನೆದರ್ಲ್ಯಾಂಡ್ನ ಆಹಾರ ತಜ್ಞ ಹೋಬುಲೆಲ್ಲಿ ವೆರ್ಡ್ ಅಂತೇಳಿ ಆಗಾನೆ. 2026ನೇ ಸಾಲಿನ 98ನೇ ಆಸ್ಕರ್ ಪ್ರಶಸ್ತಿಯನ್ನು 6 ಪ್ರಶಸ್ತಿ ಮುಡಿಗೇರಿಸಿಕೊಂಡು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತೇಳಿ ಆಯ್ಕೆಯಾಗಿದೆ. ದೇಶದ ಮೊದಲ ದಯಾಮರಣ ಪ್ರಕರಣವನ್ನು ಉತ್ತರ ಪ್ರದೇಶದ ಹರೀಶ್ ರಾಣಾ ಅವರಿಗೆ ಕೊಟ್ಟಿದ್ದಾರೆ. 2027ರ ಜನಗಣತಿಯ ಮಾಸ್ಕಟ್ಗಳಾದಂತಹ ಪ್ರಗತಿ, ವಿಕಾಸ ಅನಾವರಣಗೊಂಡು 4 ಡಿಜಿಟಲ್ ಪರಿಕರ ಬಿಡುಗಡೆ ಆಗಿದೆ. ಪ್ರಗತಿ ಆ್ಯಂಡ್ ವಿಕಾಸ. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 1ನೇ ಹಂತ ಉದ್ಘಾಟನೆ ಆಗಿದೆ. ಏಕರೂಪ ನಾಗರಿಕತೆ ಸಂಹಿತೆ ಅಂಗೀಕಾರ ದೇಶದ 2ನೇ ರಾಜ್ಯ ಗುಜರಾತ್. ಹಾಗಿದ್ರೆ 2ನೇ ರಾಜ್ಯ ಗುಜರಾತ, 1ನೇ ರಾಜ್ಯ ಉತ್ತರಾಖಂಡ, 3ನೇ ರಾಜ್ಯ ಅಸ್ಸಾಮ ಮತ್ತು ಈಶಾನ್ಯದ ಫಸ್ಟ್ ಯಾವುದಪ್ಪ ಅಂದರೆ ಅದು ಕೂಡ ಅಸ್ಸಾಮ. ಸ್ವತಂತ್ರದ ಮೊದಲು ಯಾವುದಂದರೆ ಅದು ಗೋವಾ. ಅರ್ಥ ಆಯ್ತಲ್ಲ. ಹಾಗಿದ್ರೆ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವಾಗ ಬಂತು ಜಾರಿಗೆ ಗೊತ್ತಿರಬೇಕು. ಎಷ್ಟನೇ ವಿಧಿ ಅಂದರೆ 44ನೇ ವಿಧಿ. ಭಾರತದ ನಕ್ಸಲ್ ಮುಕ್ತ ಗೃಹ ಸಚಿವ ಅಮಿತ್ ಶಾ ಘೋಷಣೆ. 3D ಮುದ್ರಿತ ರಾಕೆಟ್ ಇಂಜನ ಅಗ್ನೈಟರ್ ಪರೀಕ್ಷೆ ನಡೆಸಿದಂಥ ಅಗ್ನಿಕುಲ ಕಾಸ್ಮೋಸ್. ಭಾರತೀಯ ವಾಯುಪಡೆಯ ಮೊದಲ ಹೆಲಿಕಾಪ್ಟರ್ನಿಂದ ಉಡಾಯಿಸುವಂಥ ಡ್ರೋನ್ ಯೋಜನೆ ವಾಯುಬಾಣ ಪರೀಕ್ಷೆ ಮಾಡಿದ್ದಾರೆ. ಬ್ರಹ್ಮೋಸ್ ಸುಸಜ್ಜಿತ ಯುದ್ಧ ನೌಕೆ INS ತಾರ್ಗಿರಿ ನೌಕೆ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ನೌಕಾಪಡೆಗೆ ಸೇರ್ಪಡೆಗೊಂಡಂತಹ 3ನೇ ಪರಮಾಣು ಚಾಲಿತ ಸ್ವದೇಶಿ ಸಬ್ಮರೀನ್ INS ಅರಿದಮ್. ಹಾರ್ಮುಜ್ ಜಲಸಂಧಿ ಇಂಧನ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯಿಂದ ಆಪರೇಷನ್ ಊರ್ಜಾ ಸುರಕ್ಷಾ. ದೇಶದ ಮೊದಲ ರಿಂಗ್ ಮೆಟ್ರೋ ಆರಂಭ ಡೆಲ್ಲಿ. ಪಾವತಿ ಮಿಷನ್ 2028 ಅನ್ನು ಘೋಷಿಸಿದಂಥ RBI. ವಿಶ್ವ ಒಳಾಂಗಣ ಅಥ್ಲೆಟಿಕ್ 2028 ಚಾಂಪಿಯನ್ಶಿಪ್ಗೆ ಒಡಿಶಾ ಆತಿಥ್ಯ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಪಾರ್ಟಲ್ಲಿ ಎಲ್ಲವನ್ನು ಮುಗಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನೀವು ಜಸ್ಟ್ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿರಿ. ವಿಡಿಯೋ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.